ನಮಸ್ಕಾರ ಫ್ರೆಂಡ್ಸ್. ಇದೊಂದು ನಿಮಗೇನು ಕಾಣ್ತಾ ಇದೆ, ಇದೊಂದು ಹೆಬ್ಬಾವು. ಇದು ಮಾರ್ನಮಿಕಟ್ಟೆಯ ಮನೆಯಿಂದ ನನಗೆ ಒಬ್ಬರು ಕಾಲ್ ಮಾಡಿದರು. ಮಾರ್ನಮಿಕಟ್ಟೆಯ ಮನೆ ಹತ್ತಿರ ಒಂದು ಮನೆಯ ಹೊರಗಡೆ ಒಂದು ಹಳೆ ಟೇಬಲನ್ನು ಮತ್ತು ಒಂದಷ್ಟು ಬೇಡದ ವಸ್ತುಗಳನ್ನು ಜೋಡಿಸಿ ಇಟ್ಟಿದ್ರು. ಅದರ ಕೆಳಗಡೆಗೆ ಇದೊಂದು ಹೆಬ್ಬಾವು ಕಾಣಿಸಿದೆ. ಸುಮಾರು ರಾತ್ರಿ 9:40 ಆಗಿತ್ತು. ಜೋರು ಮಳೆ ಕೂಡ ಬರ್ತಾ ಇತ್ತು. ಆ ಸಮಯದಲ್ಲಿ ನನಗೆ ಅವರು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹೋಗಿ ನನಗೆ ನನ್ನ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿದರು. ಸರ್, ಒಂದು ಹೆಬ್ಬಾವು ಬಂದು ಕೂತ್ಕೊಂಡಿದೆ ಅಂತೇಳಿ. ಇದು ಮಾರ್ನಮಿಕಟ್ಟೆ ಒಂದು ಮನೆಯಲ್ಲಿ ಕಾಣಿಸಿದಂಥ ಹೆಬ್ಬಾವು. ಆ ಒಂದು ಹೆಬ್ಬಾವು ಸರಿಸುಮಾರು ಒಂದು 11 ಅಡಿ ಉದ್ದ, ಒಂದು 10ರಿಂದ 12 kg ಎಷ್ಟು ವೆಯ್ಟ್ ಇರ್ಬೋದು. ಅದು ಯಾವುದೋ ಒಂದು ಆಹಾರಕ್ಕೋಸ್ಕರ ಬಂದು ಅಲ್ಲಿ ಆಹಾರ ಹುಡುಕಿಕೊಂಡು ಬಂದು ಅಲ್ಲಿ ಕೂತ್ಕೊಂಡಿದೆ. ಇಲ್ಲಿ ಅಥವಾ ಹೆಗ್ಗಣ ಇನ್ನೇನಾದರೂ ಬೇಟೆ ಆಡಲಿಕ್ಕೋಸ್ಕರ. ಮಳೆ ಆದ್ದರಿಂದ ಸ್ವಲ್ಪ ಹಾವುಗಳು ಚಲನವಲನ ಜಾಸ್ತಿ. ಇವಾಗ ಹೆಬ್ಬಾವುಗಳು ಕಾಣಿಸ್ಕೊಳ್ತವೆ. ನೀವು ಅನ್ಕೋಬೋದು, ಏನು ಬರೀ ಈ ವ್ಯಕ್ತಿ ಹೆಬ್ಬಾವುಗಳನ್ನು ಮಾತ್ರ ಹಿಡಿತಾನೆ ಅಂತೇಳಿ. ಇಲ್ಲ, ಈ ಮಂಗಳೂರಿನಲ್ಲಿ ಅತಿ ಹೆಚ್ಚುವಾಗಿ ಹೆಬ್ಬಾವುಗಳ ಸಂಖ್ಯೆನೇ ಜಾಸ್ತಿ ಇರತಕ್ಕಂಥದ್ದು. ನಾಗರ ಹಾವುಗಳು ಸಿಗ್ತವೆ, ಕೊಳಕಮಂಡಲ ಹಾವುಗಳು ಸಿಗ್ತವೆ, ಉಲ್ಫ್ ಸ್ನೇಕ್ ಸಿಗ್ತವೆ, ಆಮೇಲೆ ಕನ್ನಡಿ ಹಾವು ಕೂಡ ಸಿಗ್ತದೆ. ಆಮೇಲೆ ಇಲ್ಲಿ ಮಂಗಳೂರಿನಲ್ಲಿ ನನಗೆ ಇದುವರೆಗೆ ಒಂದು ಕಾಳಿಂಗ ಹಾವು ಒಂದು ಸಿಗಲಿಲ್ಲ. ಮತ್ತು ಎಲ್ಲ ಜಾತಿಯ ಹಾವುಗಳು ಸಿಗ್ತವೆ. ಆದರೆ ಅತಿ ಹೆಚ್ಚುವಾಗಿ ನನಗೆ ಸಂರಕ್ಷಣೆ ಮಾಡಲಿಕ್ಕಂಥದ್ದು ಹೆಬ್ಬಾವು. ಇಲ್ಲಿ ಮಂಗಳೂರಿನಲ್ಲಿ ಇದಕ್ಕೆ ತುಳುವಿನಲ್ಲಿ ಪೆರ್ಮರಿ ಅಂತ ಹೇಳ್ತಾರೆ. ಪೆರ್ಮರಿ ಪುಚ್ಚೆ ನುಂಗಿದೆ ಅಂತ ಹೇಳ್ತಾರೆ. ಯಾಕಂದರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಹೆಬ್ಬಾವು ಬೆಕ್ಕನ್ನು ನುಂಗಿದೆ ಅಂತೇಳಿ. ಬಟ್ ಇದು ಯಾವುದೇ ರೀತಿಯ ಆಹಾರವನ್ನು ತಿಂದಿದೆಯೋ ಇಲ್ಲೋ ನಮಗೆ ಗೊತ್ತಾಗಲಿಲ್ಲ. ಬಟ್ ಇದನ್ನು ಸುರಕ್ಷಿತವಾಗಿ ನಾನು ಸಂರಕ್ಷಣೆ ಮಾಡಿದೆ. ಹಾವುಗಳನ್ನು ಕಂಡಾಗ ಯಾವುದೇ ರೀತಿಯ ಭಯಭೀತರಾಗದೆ ಹಾವುಗಳ ಚಲನವಲನವನ್ನು ಗಮನಿಸಿ. ಯಾಕಂದರೆ ಹಾವುಗಳ ಚಲನವನ್ನು ನೀವು ಗಮನಿಸಿದರೆ ಹತ್ತಿರದ ಉರಗರಕ್ಷಕರಿಗೆ ಅಥವಾ ಅರಣ್ಯ ಇಲಾಖೆಯವರು ಯಾರೇ ಬಂದು ಸಂರಕ್ಷಣೆ ಮಾಡಲಿಕ್ಕೆ ಸುಲಭ ಆಗ್ತದೆ, ಹಾಗೆ ಸಹಕಾರಿ ಕೂಡ ಆಗ್ತದೆ. ಹಾಗೆ ಸಂರಕ್ಷಣೆ ಮಾಡಿದಂಥ ಹೆಬ್ಬಾವನ್ನು ಸುರಕ್ಷಿತವಾಗಿ ಪರಿಸರದಲ್ಲಿ ಬಿಟ್ಟೆ. ನಾನು ಮಾಡಿದಂಥ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಅಥವಾ ಹಾವುಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಸೇವ್ ವೈಲ್ಡ್ ಲೈಫ್, ಸೇವ್ ಸ್ನೇಕ್, ಸೇವ್ ನೇಚರ್ ಅಂತ ಹೇಳ್ತೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ವೆರಿ ಮಚ್.